ಕೆಲವೊಂದು ಪಾತ್ ಬ್ರೇಕಿಂಗ್ ಸಿನಿಮಾಗಳು ಅಂತ ಬರ್ತವೆ. ಆ ಲಿಸ್ಟ್ನಲ್ಲಿ ಸೇರುವಂಥ ಒಂದು ಅದ್ಭುತವಾದ ಸಿನಿಮಾ ರಂಗಿತರಂಗ. ಯಾಕೆಂದರೆ ಬಾಹುಬಲಿಯನ್ನು ಮೀರಿದಂಥ ದೊಡ್ಡ ಗೆಲುವು ಸಾಧಿಸಿದಂಥ ಬಾಹುಬಲಿ ಸಿನಿಮಾ. ಸೊ ಈಗ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ. ಸೊ ಈ ಬಗ್ಗೆ ಮಾತಾಡೋಕ್ಕೆ ಖುದ್ದು ಸಿನಿಮಾದ ನಾಯಕ ನಿರೂಪ್ ಭಂಡಾರಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. 10 ವರ್ಷದ ಸಂಭ್ರಮ ಒಂದು ಕಡೆ ಇದ್ದರೆ ಮತ್ತೊಂದು ಸರಿ ಆ ಸಿನಿಮಾನ ರಿಲೀಸ್ ಮಾಡೋದಂತಿಲ್ಲ, ಅದು ಕೇಳಿದ್ರೆ ಭಾಳ ಖುಷಿ. ಸೊ 10 ಇಯರ್ಸ್ ಹಿಂದೆ ಮಾಡಿದಂತೆ ಅಷ್ಟೊಂದು ಸಾಕಷ್ಟು ಹೋರಾಟಗಳು, ಕಣ್ಣೀರು, ಬೆವರು ಎಲ್ಲ ನೆನಪಾಗುತ್ತೆ ಸಡನ್ನಾಗಿ. ಸೊ ಹೇಗಿದೆ ಸರ್ ಈ ಒಂದು ಗೆಲುವಿನ ಖುಷಿ, ಜೊತೆಗೆ 10 ವರ್ಷ ಆದಮೇಲೆ ಮತ್ತೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋಂಥದ್ದು? ತುಂಬ ಖುಷಿಯಾಗುತ್ತೆ. ಬಿಕಾಸ್ ಮೊದಲನೇ ಸಲ ರಿಲೀಸ್ ಆದಾಗ ಥಿಯೇಟರ್ ಸಿಕ್ಕಿದ್ರೆ ಸಾಕು ಅಂತಿದ್ವಿ, ಈಗ ರಿಲೀಸ್ಗೆ ಥಿಯೇಟರ್ ಸಿಗ್ತಾಯಿದೆ. ಸೊ ಆ ಖುಷಿ ಡೆಫಿನೆಟ್ಲಿ ಇದೆ. ಆ್ಯಂಡ್ ಇನ್ನೊಂದೇನಾಯಿತು ಅಂದರೆ, ನಾವು ಥಿಯೇಟ್ರಿಗೆ ವಿಸಿಟ್ ಮಾಡ್ತಾ ಎಷ್ಟು ಸಲ ಸಿನಿಮಾ ನೋಡಿದ್ವಿ ಅಂದರೆ, ಆಫ್ಟರ್ ಅ ಪಾಯಿಂಟ್ ನಾನು ಸಿನಿಮಾ ನೋಡೋದೇ, ಈಗ ನಮ್ಮ ಮನೆಯಲ್ಲೂ ಯಾರಾದರೂ ಫ್ರೆಂಡ್ಸ್ ಬಂದವರು ಸಿನಿಮಾ ನೋಡ್ತಾಯಿದ್ರೆ ನನಗೇನೋ ಆ ಫಿಲ್ಮ್ ರಂಗಿತರಂಗ ಮತ್ತೆ ನೋಡಲೇ ಇಲ್ಲ ನಾನು ಈ 10 ವರ್ಷದಲ್ಲಿ. ಅಂದರೆ ಫುಲ್ ಮಧ್ಯೆ ಒಂದೊಂದು ಸೀನ್ಸ್ ನೋಡಿರ್ಬೋದು. ಸೊ ತುಂಬ ವಿಷಯಗಳು ಬ್ಲಾಕ್ ಆಗಿತ್ತು, ಅಂದರೆ ಆ ಇನ್ಸಿಡೆಂಟ್ಸ್ ನಡೆದಿದ್ದು ಇದೆಲ್ಲ. ಸೊ ಕೆಲವು ಸಲ ಯಾರ ಹತ್ರ ಮಾತಾಡ್ತಾ ಒಂದಷ್ಟು ಇನ್ಸಿಡೆಂಟ್ಸ್ಗಳು ನೆನಪಾಗೋದು. ಬಟ್ ಈಗೆಲ್ಲನೂ ಆ ಮೆಮೊರೀಸ್ ಎಲ್ಲ ಮತ್ತೆ ಬರ್ತಾಯಿದೆ. ಸರ್ ವೇದಿಕೆ ಮೇಲೆ ಮಾತಾಡ್ತಾ ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬಂತು, ಕಾಣಿಸ್ತಾ ಆಗ್ತಲಾಗೆ. ಎಲ್ಲ ಒಂದು ಕಡೆ ಒಂದು ರೀತಿ ಅಣ್ಣನ ಒಂದು ಶ್ರಮ ಮತ್ತು ಕಷ್ಟ ಇದೆಯಲ್ಲ ಸರ್, ಆ ಒಂದು ಕ್ಷಣದಲ್ಲಿ ಮೊದಲ ಸಿನಿಮಾನ ಈ ಮಟ್ಟಿಗೆ ಗೆಲ್ಲಿಸಬೇಕು ಅನ್ನೋದಾಗಲಿ, ನಿಮ್ಮನ್ನು ನಾಯಕನಾಗಿ ಮಾಡಿದ್ದಾಗಲಿ, ಯಾವ ಕಾರಣಕ್ಕೆ ಆ ಕ್ಷಣದಲ್ಲಿ ನೆನೆಸ್ಕೊಂಡ ತಕ್ಷಣ 10 ವರ್ಷದ ಹಿಂದೆ ಅಂತ ಬಂದಾಗ ತಟ್ಟಂತ ನೆನಪಾದದ್ದು ಏನು, ಯಾವ ಘಟನೆ ಅಂತ? ಅಲ್ಲ, ನಾವು ಪಟ್ಟಂಥ ಶ್ರಮ ಅಂದರೆ ಅನೂಪ್ ಇರ್ಬೋದು, ನಮ್ಮ ತಂದೆ ಇರ್ಬೋದು, ನಾನಿರ್ಬೋದು, ಇವನ್ ನಮ್ಮ ತಾಯಿ, ನಮ್ಮ ಇಡೀ ಫ್ಯಾಮಿಲಿ ತುಂಬ ಈ ಸಿನಿಮಾ ಮೇಲೆ ಹೋಪ್ ಇಟ್ಕೊಂಡು ಮಾಡಿದ್ವಿ. ಆ್ಯಂಡ್ ಅನೂಪ್ ಬಗ್ಗೆ ಮಾತಾಡ್ತಾನೆ, ಆ್ಯಕ್ಚುಲಿ ಇನ್ನಷ್ಟು ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಾತಾಡ್ತಾನೆ ಇನ್ನು ಮಾತಾಡಿದ್ರೆ ಬೇಡ, ಅಂದರೆ ಎಲ್ಲನೂ ಆ ಇಮೋಷನ್ಸ್ ಎಲ್ಲ ಮತ್ತೆ ನೆನಪಾಗ್ತಾ ಇತ್ತಲ್ಲ. ಸೊ ಡೆಫಿನೆಟ್ಲಿ ಅನೂಪ್ ಆ್ಯಂಡ್ ನಮ್ಮ ತಂದೆ 2 ಪಿಲ್ಲರ್ಸ್ ಈ ಸಿನಿಮಾದು. ಅಫ್ಕೋರ್ಸ್ ಪ್ರಕಾಶ್ ಅವರು ಕೂಡ. ಆ್ಯಂಡ್ ಅನೂಪ್ ಆ ಧೈರ್ಯ ಮಾಡಿ ಇಲ್ಲ ನಾವು ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ದಕ್ಕೆ ರಂಗಿತರಂಗ ಆಗಿದ್ದು. ಸೊ ಯಾ, ಆರಂಭದಲ್ಲಿ ಅಂದ್ಕೊಂಡಿದ್ರೆ ಸರಿ ಈ ಸಿನಿಮಾ ಈ ಮಟ್ಟಿಗಿನ ದೊಡ್ಡ ಗೆಲುವನ್ನು ಸಾಧಿಸುತ್ತೆ ಅಂತ? ಅವಾಗ ಒಂದು ಇನ್ನೋಸೆನ್ಸ್ ಇತ್ತು. ನಾನು IT ಯಲ್ಲಿದ್ದೆ, ನನಗೆ ಸಿನಿಮಾ ಇಂಡಸ್ಟ್ರಿ ಏನು ಅಂತಲೂ ಗೊತ್ತಿರಲಿಲ್ಲ. ಸೊ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ಜನ ಥಿಯೇಟ್ರಿಗೆ ಬಂದರೆ ಇದು 100% ಇಷ್ಟ ಅಂದರೆ ಅಷ್ಟು ಕಾನ್ಫಿಡೆನ್ಸು. ಈ ಜನ ಥಿಯೇಟ್ರಿಗೆ ಬಂದರೆ ಗ್ಯಾರಂಟಿ ಓಡುತ್ತೆ. ಥಿಯೇಟ್ರಿಗೆ ಹೆಂಗೆ ಕರ್ಕೊಂಬರೋದು ಅದನ್ನು ಯೋಚನೆ ಮಾಡಬೇಕು ಅನ್ನೋದು ಒಂದೇ. ನನಗೆ ಹಿಂಗಂತಾರೆ, ಲ್ಯಾಗ್ ಅಂತಾರೆ, ಇದು ಮಾಡ್ತಾರೆ, ಅದೇನೂ ಇಲ್ಲ. ನನಗೆ ಫಸ್ಟ್ ಡೇ ನೆಗೆಟಿವ್ ಹೇಳಿದಾಗ್ಲೂ ನನ್ನ ತಲೆ ಇಲ್ಲ, ಜನ ಥಿಯೇಟ್ರಿಗೆ ಬಂದರೆ ಇಷ್ಟ ಆಗುತ್ತೆ ಅಂತ. ಸೊ ಅನೂಪ್ ಅವಾಗ ಹೇಳಿದ್ರು, ಫ್ರೈಡೇ ಬೆಳಿಗ್ಗೆ ಇದ್ದಾಗ ನನಗೆ ಸ್ವಲ್ಪ ರಿವ್ಯೂಸ್ ಮಿಕ್ಸ್ಡ್ ಆಗಿತ್ತು. ಸೊ ಅವರು 2 ವರ್ಷ ನಾವು ಸಿನಿಮಾ ಮಾಡೋಕ್ಕೆ ತೊಗೊಂಡಿದ್ದೀವಿ. ಆ 2 ವರ್ಷದಲ್ಲಿ ಅನೂಪ್ ಒಂದಿನೂ ನೆಗೆಟಿವ್ ಇದರಲ್ಲಿ ಹಂಗಾಗೋದ್ರೆ ಹಿಂಗಾಗೋದ್ರೆ ಯಾವತ್ತೂ ನೋಡಿಲ್ಲ ನಾನು. ಬಟ್ ಆ ಫ್ರೈಡೇ ಮಾರ್ನಿಂಗ್ ಸ್ವಲ್ಪ ಇಲ್ಲ ನೀನು ಹೋಗು, ನಾನು ಇಲ್ಲಿ ನಂಗೆ ಬರೋಕ್ಕೆ ಇದಿಲ್ಲ, ನಾನು ಸೋಷಿಯಲ್ ಮೀಡಿಯಲ್ಲಿ ಏನಾದರೂ ಮಾಡ್ತೀನಿ ಅಂತ ಕೂತ್ಕೊಂಡ್ರು. ನಾನು ಹೋದಾಗ ಫಸ್ಟ್ ನವರಂಗಿಗೆ ಹೋದ್ವಿ ಪ್ರಮೋಷನ್ ಟೀಮ್ ಜೊತೆ. ಅವರು ಸರ್ ನೀವು ಕಾರಲ್ಲಿ ಕೂತೀರಿ, ಜನ ಬಂದ ತಕ್ಷಣ ನಾನು ಕರಿತೀನಿ, 9:15 ಶೋ, 9:20 ಇನ್ನೂ ಕರೀತಾಯಿಲ್ಲ, ಇವು ನನ್ನ ಫ್ರೆಂಡ್ ಇದ್ದ, ಹೋಗಿ ನೋಡ್ಕೊಂಬ ಏನಾಗ್ತಾಯಿದೆ, ಇನ್ಯಾವಾಗ ಕರೀತಾರೆ, 9:15 ಶೋ ಅಂತ. ಅವನು ಹೋಗಿ ಬಂದು, ಮಗ 5 ಜನ ಇದ್ದಾರೆ ಅಂತ. 5 ಜನನೂ ಜನನೇ ತಾನೆ, ಈಗ ನಿಮಗೆ 5 ಜನನೂ ಆಡಿಯನ್ಸೇ, ಹೋಗಿ ಮಾತಾಡ್ಸೋಣ ಅಂತ ಹೋಗಿ ಮಾತಾಡಿಸ್ದೆ. ಅಲ್ಲಿಂದ ಮಂತ್ರಿ ಮಾಲ್ಗೆ ಹೋದ್ವಿ. ಅಲ್ಲೋದ್ರೆ ಡಿಸ್ಪ್ಲೇನೂ ಹಾಕಿರಲಿಲ್ಲ. ಅಲ್ಲಿ ಇನ್ನೇನು ಮಾಡೋದು, ಪೋಸ್ಟರು ಸ್ಟ್ಯಾಂಡಿನೂ ಹಾಕಿಲ್ಲ. ನಾನು ಕ್ಯೂವಲ್ಲಿ ನಿಂತ್ಕೊಂಡೆ, ಫೋನ್ ತೆಗೆದು ಟ್ರೇಲರ್ ತೋರಿಸ್ತಾ ಇದ್ದೆ ಕ್ಯೂವಲ್ಲಿ ಟಿಕೆಟ್ ತೊಗೊಳಕ್ಕೆ. ಇದು ನೋಡಿದೆ ಟ್ರೇಲರು, ಇದು ನಾನು ಸಿನಿಮಾ ನೋಡೋಕ್ಕೆ ಅಂತಲೇ ಬಂದೆ, ಇಲ್ಲಿ ಇಲ್ವಲ್ಲ ಅಂದರೆ, ಇದೆ ಸರ್ ಇಲ್ಲಿ ಅವರು ಡಿಸ್ಪ್ಲೇ ಹಾಕಿಲ್ಲ ಅಷ್ಟೇ, ಮಿಸ್ ಆಗಿದೆ ಅಂತ ಕಳಿಸ್ದೆ. ಇನ್ನೊಬ್ಬ ಬಂದ, ಗರ್ಲ್ ಫ್ರೆಂಡ್ ಜೊತೆ ಇದ್ದ. ನನಗೆ ಇದು ನೋಡಬೇಕು ಅಂತ ಆಸೆ ಇದೆ, ಆದರೆ ನನ್ನ ಗರ್ಲ್ ಫ್ರೆಂಡ್ ನಾರ್ತ್ ಇಂಡಿಯನ್ನು, ಅವಳಿಗೆ ಕನ್ನಡ ಬರೋಲ್ಲ ಅಂದ. ನಾನು ಸಬ್ಟೈಟಲ್ ಇದೆ, ನಾವು ಅದೆಲ್ಲ ಸಬ್ಟೈಟಲೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಸಬ್ಟೈಟಲ್ ಇದೆ ನೀವು ನೋಡಿ. ನಾನು ಅವಳಿಗೆ ಹೇಳಿದೆ, ನೀವು ಇಂಗ್ಲೀಷಲ್ಲಿ ಹೇಳಿದೆ, ನೀವು ನೋಡಿ ಈ ಸಿನಿಮಾ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಆಚೆ ಕೂತಿರ್ತೀನಿ, ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ ಅಂತ. ಆ್ಯಂಡ್ ಅಲ್ಲಿಂದ ಬೇರೆ ಸ್ಕ್ರೀನ್ಗೆ ಹೋಗಿ ಇದೇ ಥರ, ಅಂದರೆ ಅಲ್ಲಿ ನಿಂತಿರೋರ್ನೆಲ್ಲ ಹೋಗಿ ಮಾತಾಡಿಸಿ ಫಿಲ್ಮ್ ನೋಡಿ ಅನ್ನೋದು. ಆಮೇಲೆ ವಾಪಸ್ ಶೋ ಮುಗಿಯೋ ಟೈಮ್ಗೆ ಮತ್ತೆ ಮಂತ್ರಿ ಮಾಲಿಗೆ ಬಂದು ಆಚೆ ಕೂತಿದೆ. ಅವರಿಬ್ಬರು ಬಂದರು. ಅವ್ರು ಸಕ್ಕತ್ತಾಗಿದೆ ಫಿಲ್ಮು.
ವಿ ಡೋಂಟ್ ವಾಂಟ್ ಅವರ್ ಮನಿ ಬ್ಯಾಕ್, ನಾವು ಇನ್ನೂ ಅಷ್ಟು ಜನಕ್ಕೆ ಕರ್ಕೊಂಬರ್ತೀನಿ. ಸೊ ಅಲ್ಲೇನು ಮ್ಯಾಜಿಕ್ ನಡೀತು ರಂಗಿತರಂಗಲ್ಲಿ ಅಂದರೆ, ಒಬ್ಬರು ಸಿನಿಮಾ ನೋಡಿದ್ರೆ ಇನ್ನು 10 ಜನನ ಕರ್ಕೊಂಡು ಬರ್ತಾಯಿದ್ರು. ಸೊ ನೀವು ಎಷ್ಟೇ ಖರ್ಚು ಮಾಡಿ ಪ್ರಮೋಷನ್ಗೆ, ಅದು ಜನ ಮಾಡೋ ಪ್ರಮೋಷನ್ ಮುಂದೆ ಏನೂ ಅಲ್ಲ. ಸೊ ಎಲ್ಲೊಂದು ಕಡೆ ನಿಮ್ಮ ಟೀಮಲ್ಲೇ ದೊಡ್ಡ ಶಕ್ತಿ ಜೊತೆಗೆ ಧೈರ್ಯ ಅಂತ ಕಾಣಿಸಿದ್ದು ಮೊದಲ ಬಾರಿಗೆ ಈ ಕಥೆನ ಸಾಯಿ ಸರ್ಗೆ ಹೆಂಗೆ ಹೋಗಿ ಒಪ್ಪಿಸಿದ್ರಿ ಅಂತ. ಯಾಕಂದರೆ ನಿಮ್ಮದೇ ಹೊಸ ತಂಡ, ಅಂಥದ್ರಲ್ಲಿ ಅವ್ರಿಗಿರೋ ಜಾನರೇ ಬೇರೆ, ಅವ್ರಿಗಿರೋ ಅವನು ಅಭಿಮಾನಿ ವರ್ಗನೇ ಬೇರೆ, ಅದೆಲ್ಲವನ್ನು ಮೀರಿ ಅವ್ರಿಗೊಂದು ಈ ಥರದೊಂದು ಕ್ಯಾರೆಕ್ಟರ್ ಕಟ್ಕೊಟ್ಟಿಲ್ಲ. ಫಸ್ಟ್ ನೀವು ಅಲ್ಲಿ ಹೋಗಿ ಹೇಳಿದಾಗ ಅವ್ರ ಕಡೆ ರೆಸ್ಪಾನ್ಸ್ ಹೇಗಿತ್ತು ಅಂತ? ಆ್ಯಕ್ಚುಲಿ ಅದೆಲ್ಲ ಅನೂಪ್ಗೆ ಕ್ರೆಡಿಟ್ ಹೋಗಬೇಕು. ಅವ್ರು ನಮ್ಮ ಸಾಯಿ ಕುಮಾರ್ ಸರ್ನ ಮೀಟ್ ಆದಾಗ ನಾನಿರಲಿಲ್ಲ, ಬಿಕಾಸ್ ನಾನು ಇನ್ನೂ ಕೆಲಸ ಮಾಡ್ತಾಯಿದ್ದೆ. ನಾನು ಶೂಟಿಂಗಿಗೆ ಮಾತ್ರ ರಜಾ ತೊಗೊಂಡಿದ್ದು. ಸೊ ಅವ್ರು ಮೀಟ್ ಮಾಡಿದ್ದು, ಅವ್ರ ಹತ್ರ ಮಾತಾಡಿದ್ದೆಲ್ಲ ನಂಗೆ ಅಷ್ಟು ಗೊತ್ತಿಲ್ಲ. ಅದು ಕತೆ ಕೇಳಿದ್ದೀನಿ ಅಷ್ಟೇ ಸಾಯಿ ಕುಮಾರ್ ಸರ್ ಬಾಯಲ್ಲೇ. ಬಟ್ ನಾನು ಸಾಯಿ ಕುಮಾರ್ ಸರ್ನ ಫಸ್ಟ್ ಮೀಟ್ ಆಗಿದ್ದು ಸೆಟ್ಟಲ್ಲಿ, ಶೂಟಿಂಗ್ ಸೆಟ್ಟಲ್ಲೇ. ಆ್ಯಂಡ್ ಅವ್ರಿಗೆ ಕತೆ ಮೇಲೆ ಕೇಳಿದಾಗಲೇ ಇಷ್ಟ ಆಗಿತ್ತಂತೆ. ಬಟ್ ನಾವು ಮೇಕಿಂಗ್ ನೋಡಿ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಂತು, ಇವರೇನೋ ಮಾಡ್ತಾ ಇದ್ದಾರೆ, ಚೆನ್ನಾಗಾಗುತ್ತೆ ಅಂತ. ಆ್ಯಂಡ್ ಥ್ಯಾಂಕ್ಫುಲಿ ಆ ಥರ ಆಯಿತು. ಆ ಜರ್ನಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿರೋಂಥದ್ದು, ಈಗ ನಿಮ್ಮ ಸಿನಿಮಾದಲ್ಲಿ ಅವ್ರ ತಂದೆಯಾಗಿ ನಡೆಸ್ತಾರಂಥದ್ದು. ಸೊ ಇದು ಸತ್ಯಾಸನ್ ಆಫ್ ಹರಿಶ್ಚಂದ್ರ ಅನ್ನೋ ಒಂದು ಸಿನಿಮಾ. ಇದರಲ್ಲಿ ಇನಿಷಿಯಲ್ ಸ್ಟೋರಿ ತೊಗೊಂಡು ಬಂದಾಗ ಸ್ಕ್ರೀನ್ ಪ್ಲೇ ಬೆಟರ್ ಆಗಬೇಕು ಅಂತ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಆ್ಯಂಡ್ ಡೈಲಾಗ್ಸ್ ಎಲ್ಲ ಜೊತೆ ಕೂತ್ಕೊಂಡು ಬರೆದ್ವಿ. ಆವಾಗ ತಂದೆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಮ್ಮ ತಂದೆ ಬ್ಯಾಂಗ್ಳೂರಿಗೆ ಬಂದಿದ್ದರು. ಸೊ ಸಚಿನ್ ವಾಲಿ ಅಂತ ಇದ್ರು ಡೈರೆಕ್ಟರು, ಅವರು, ನಾನು ಮತ್ತು ಸುಮಂತ್ ಅಂತ ಒಬ್ಬರು, ಸುಮಂತಾಚಾರ್ಯ ಅಂತ ಒಬ್ಬರು, ಅವರು ಸ್ವಲ್ಪ ಡೈಲಾಗ್ಸ್ಗೆಲ್ಲ ನಮ್ಮ ಜೊತೆ ಕೂತಿದ್ರು. ನಾವು ಡಿಸ್ಕಸ್ ಮಾಡ್ತಾಯಿದ್ವಿ. ನಮ್ಮ ತಂದೆ ಬಂದಿದ್ದರು. ನಾನು ಸುಮ್ಮನೆ ಬ್ರೀಫ್ ಆಗೋರಿಗೆ ಹಿಂಗಿದೆ ಫ್ಲೋ ಕತೆ ಅಂತೇಳಿ, ಚೆನ್ನಾಗಿದೆ ಇದು, ತಂದೆ ಕ್ಯಾರೆಕ್ಟರ್ ಯಾರು ಅಂದ್ಕೊಂಡಿದ್ದೀರಾ ಅಂದರು. ನಾನಿಲ್ಲ, ಯಾರೂ ಏನು ಐಡಿಯಾ ಇಲ್ಲ, ಯೋಚನೆ ಮಾಡ್ತಾಯಿದ್ದೀನಿ, ಸಾಯಿ ಕುಮಾರ್ ಸರ್ ಮಾಡಿಸಿ ವರ್ಕ್ ಆಗೋದು. ನಂಗೆ ಸಡನ್ ಕರೆಕ್ಟ್ ಅಲ್ವಾ ಆ ಕ್ಯಾರೆಕ್ಟರ್. ನೀವು ಸಿನಿಮಾ ನೋಡಿದಾಗ ಸತ್ಯನೇ ಹೇಳೋನು, ಒಂದು ಊರು ಪಾಳೆಗಾರ. ಅದಕ್ಕೆ ನಿಮಗೆ ಸಾಯಿ ಕುಮಾರ್ ಸರ್ನ ಈಗ ರೋಲಲ್ಲಿ ನೋಡಿದ್ಮೇಲೆ ನಂಗೆ ಬೇರೆ ಯಾರೂ ಆ ಕ್ಯಾರೆಕ್ಟ್ರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಅಷ್ಟೇ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಂಡ್ ಅದ್ರ ಬಗ್ಗೆನೂ ಸಾಯಿ ಕುಮಾರ್ ಸರ್ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಇವತ್ತು ಕೇಳಿದ್ರು ಹೇಗೆ ಬಂದಿದೆ, ರೆಡಿ ಆಯಿತಾ ಅಂತೆಲ್ಲ. ಸೊ ಹೋಪ್ಫುಲಿ ಈ ವರ್ಷ ರಿಲೀಸ್ ಆಗಬೇಕು. ಐ ಆಮ್ ಎಕ್ಸೈಟೆಡ್.